ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೇಂದ್ರ ಕ್ಯಾಬಿನೆಟ್ ಮೀಟಿಂಗ್ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಮೋದಿ ಸರ್ಕಾರದ ಕೊನೆಯ ಕ್ಯಾಬಿನೆಟ್ ಸಭೆಗೆ ಕೌಂಟ್ ಡೌನ್ ಶುರುವಾಗಿದೆ. ಅದರ ಬಳಿಕ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಮಾಡ್ತಾರೆ. ಕೇಂದ್ರದಲ್ಲಿ ಮುಂದಿನ ಸರ್ಕಾರ ರಚನೆ ಬಗ್ಗೆ ಅವರು ಪ್ರಸ್ತಾಪವನ್ನ ಮಾಡ್ತಾರೆ. ಇದೇ ವೇಳೆ 17ನೇ ಲೋಕಸಭಾ ಅವಧಿಗೆ ರಾಜೀನಾಮೆ ಸಾಧ್ಯತೆ ಅನ್ನುವಂತ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಮತ್ತು ರಾಷ್ಟ್ರಪತಿಗಳು ಯಾರು ಅತಿ ಹೆಚ್ಚು ಅಂದ್ರೆ ಯಾವ ಪಕ್ಷ ಅತಿ ಹೆಚ್ಚು ಸೀಟ್ಗಳನ್ನ ಗೆದ್ದಿದೆಯೋ ಸೊ ಅವರಿಗೆ ಮೊದಲ ಆದ್ಯತೆಯನ್ನ ನೀಡ್ತಾರೆ. ಅದರಂತೆ ಬಿಜೆಪಿಯಲ್ಲಿ ಆ ಆದ್ಯತೆಯನ್ನ ಪಡ್ಕೊಳ್ಳುತ್ತೆ. ಅದೇ ರೀತಿಯಾಗಿ ಎನ್ಡಿಎ ಮೈತ್ರಿಕೂಟದ ಸರ್ಕಾರ ರಚನೆಗೆ ಪರ್ಮಿಷನ್ ಕೇಳಲಾಗುತ್ತೆ. ಹಾಗಾದ್ರೆ ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ದೆಹಲಿ ಕರೆಸ್ಪಾಂಡೆಂಟ್ ಜಗದೀಶ್ ನೀಡ್ತಾ ಹೋಗ್ತಾರೆ. ಜಗದೀಶ್, ಕೆಲವೇ ಕ್ಷಣದಲ್ಲಿ ಮೋದಿ ಕ್ಯಾಬಿನೆಟ್ನ ಕೊನೆಯ ಕ್ಯಾಬಿನೆಟ್ ಮೀಟಿಂಗ್ ಆಗುತ್ತೆ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಅದರ ಮುಂದಿನ ಪ್ರಾಸೆಸ್ ಏನಿರುತ್ತೆ? ಸಭಾ ಇವತ್ತು 17ನೇ ಲೋಕಸಭೆಯ ಕೊನೆಯ ಕ್ಯಾಬಿನೆಟ್ ಅಂತಾನೆ ಕರೆಯಲಾಗುತ್ತೆ ಇದನ್ನ. ಈ ಒಂದು ಕೊನೆಯ ಕ್ಯಾಬಿನೆಟ್ ನಲ್ಲಿ ತಮ್ಮ ಕ್ಯಾಬಿನೆಟ್ ಸಹೋದ್ಯೋಗಿಗಳ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡ್ತಾ ಆಡಿ ತದನಂತರ ಈ ಬಾರಿಯ ಸರ್ಕಾರವನ್ನ 17ನೇ ಏನಂದ್ರೆ ಲೋಕಸಭೆ ಸರ್ಕಾರವನ್ನ ಪತನಗೊಳಿಸುವ ಸಲುವಾಗಿ, ಅಂದ್ರೆ ಪತನ ಅಲ್ಲ ಅಂದ್ರೆ ಅಂತಿಮಗೊಳಿಸುವ ಸಲುವಾಗಿ ಏನಂತಂದ್ರೆ ಇವತ್ತು ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ. ತದನಂತರ ನೇರವಾಗಿ ಅವರು ರಾಷ್ಟ್ರಪತಿ ಮುರ್ಮು ಅವ್ರನ್ನ ಹೋಗಿ ದ್ರೌಪದಿ ಮುರ್ಮು ಅವ್ರನ್ನ ಹೋಗಿ ಭೇಟಿಯನ್ನ ಮಾಡ್ತಾರೆ. ಭೇಟಿಯನ್ನ ಮಾಡಿ ತಮ್ಮ ಈ ಬಾರಿಯ ಏನಂತಂದ್ರೆ 17ನೇ ಲೋಕಸಭೆಗೆ ಏನಂದ್ರೆ ರಾಜೀನಾಮೆ ಕೊಡುವಂತಹ ಸಾಧ್ಯತೆ ಸಹಿತ ಇದೆ ಅನ್ನುವಂತಹ ವಿಚಾರವನ್ನ ಹೇಳ್ತಿದ್ದಾರೆ. ಮತ್ತೊಂದು ಕಡೆಗೆ ಇನ್ನೊಂದು ವಿಚಾರ ಏನಂತಂದ್ರೆ ಅಲ್ಲಿ ಆಡ್ ಆನ್ ಮಾಡ್ಬೇಕಂತಂದ್ರೆ ರಾಷ್ಟ್ರಪತಿ ಮುರ್ಮು ಅವರು ಸಹಿತ ಏನಂತಂದ್ರೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮತ್ತೊಂದು ಬಾರಿ ಸರ್ಕಾರ ರಚನೆಗೆ ಆಹ್ವಾನವನ್ನು ಕೊಡುವಂತಹ ಸಾಧ್ಯತೆಗಳು ಸಹಿತ ಇವತ್ತೇ ನಡೆಯುವಂತದ್ದು ಇದೆ. ಕಾರಣ ಏನು ಅಂತಂದ್ರೆ ಯಾವ ಪಕ್ಷ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸೀಟನ್ನ ಗೆದ್ದಿರುತ್ತೋ ಆ ಪಕ್ಷಕ್ಕೆ ಏನಂತಂದ್ರೆ ಮೊದಲ ಆದ್ಯತೆಯಾಗಿ ರಾಷ್ಟ್ರಪತಿಗಳು ಆಹ್ವಾನವನ್ನ ಕೊಡ್ತಾರೆ. ಆ ಆಹ್ವಾನದಲ್ಲಿ ಏನಂದ್ರೆ ಬಿಜೆಪಿ ಪ್ರಥಮ ಸ್ಥಾನದಲ್ಲಿ ನಿಲ್ಲುತ್ತೆ. ಕಾರಣ ಏನು ಅಂದ್ರೆ 240 ಕ್ಷೇತ್ರಗಳಲ್ಲಿ ಬಿಜೆಪಿ ತನ್ನ ಗೆಲುವನ್ನ ಸಾಧಿಸಿದೆ. ಅದಾದ ಮೇಲೆ ಅವರು ಏನಂತಂದ್ರೆ ನಂತರ ಮುರ್ಮು ಅವರಿಗೆ ಹೋಗಿ ಯಾರೆಲ್ಲ ಬೆಂಬಲ ಇದೆ ಅನ್ನುವಂತಹ ವಿಚಾರವನ್ನ ಇವತ್ತು ನಡೆಯುವಂತಹ ಎನ್ಡಿಎ ಸಭೆಯಲ್ಲಿ ಸಂಜೆ 4 ಗಂಟೆಯಿಂದ ನಡೆಯುವಂತಹ ಸಭೆಯಲ್ಲಿ ಎಲ್ಲರ ಒಮ್ಮತವನ್ನ ಪಡ್ಕೊಂಡು ತದನಂತರ ಎಲ್ಲಾ ಪಕ್ಷಗಳ ಏನಂದ್ರೆ ಮಿತ್ರ ಪಕ್ಷಗಳ ಸಹಿಯನ್ನ ತೆಗೆದುಕೊಂಡು ಹೋಗಿ ಮುರ್ಮು ಅವರಿಗೆ ಕೊಡ್ತಾರೆ. ತದನಂತರ ನಿರ್ಧಾರವಾಗುತ್ತೆ ಯಾವತ್ತು ಪದಗ್ರಹಣ ಕಾರ್ಯಕ್ರಮ ಆಗಬೇಕು ಅನ್ನುವಂತಹ ವಿಚಾರವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮನವಿಯನ್ನ ಮಾಡಿಕೊಳ್ಳುವ ಲೆಕ್ಕಾಚಾರದ ಮೇಲ್ಗಡೆ ಅಂದ್ರೆ ಮುರ್ಮು ಅವರು ಅದಕ್ಕೆ ಏನಂದ್ರೆ ಅವಕಾಶವನ್ನ ಮಾಡಿಕೊಡ್ತಾರೆ. ಆ ಅವಕಾಶದ ಆಧಾರದ ಮೇಲೆ ಏನಂದ್ರೆ ಪ್ರಧಾನಿಯಾಗಿ ಮತ್ತೊಂದು ಬಾರಿ 3ನೇ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನುವಂತಹ ವಿಚಾರ ಹೇಳಲಾಗ್ತಾ ಇದೆ. ಇದೆಲ್ಲವೂ ಸಹಿತ ಇವತ್ತು ನಡೆಯುವಂತಹ ಲೆಕ್ಕಾಚಾರ. ಆದ್ರೆ ಯಾವಾಗ ಏನಂದ್ರೆ ಪದಗ್ರಹಣ ಕಾರ್ಯಕ್ರಮ ಆಗುತ್ತೆ, ಯಾರೆಲ್ಲ ಬೆಂಬಲವನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಅಧಿಕೃತವನ್ನ ಮಾಹಿತಿಯನ್ನ ಇವತ್ತು ಎನ್ಡಿಎ ಸಭೆಯ ನಂತರವೇ ನಿರ್ಧಾರ ಆಗುವಂತದ್ದು. ಮತ್ತೆ ಅದರ ಜೊತೆಗೆ ಏನಂತಂದ್ರೆ ಅದರ ನಂತರ ಎಲ್ಲವೂ ಸಹಿತ ಪ್ರಮಾಣ ವಚನ ಆಗಿದ ನಂತರ ಮೊದಲ ಬಾರಿ ನಡೆಯುವಂತಹ ಒಂದು ಲೋಕಸಭೆಯ ಕಲಾಪದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ನೂತನ ಸರ್ಕಾರದ ಮೆಜಾರಿಟಿಯನ್ನು ತೋರಿಸಬೇಕಾಗತ್ತೆ, ಅಂದ್ರೆ ಬಹುಮತವನ್ನು ತೋರಿಸಬೇಕಾಗತ್ತೆ. ಇಲ್ಲಿಯವರೆಗೂ ಸಹಿತ ಎನ್ಡಿಎಗೆ 292 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿರುವಂತಹ ಕಾರಣಕ್ಕಾಗಿ ಬಹುತೇಕ ಏನಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಏನಂತಂದ್ರೆ ಮತ್ತೊಂದು ಬಾರಿ 3ನೇ ಬಾರಿಗೆ ಏನಂದ್ರೆ ಪ್ರಧಾನಿಯಾಗಿ ಏನಂದ್ರೆ ಪದಗ್ರಹಣ ಮಾಡ್ತಾರೆ ಅನ್ನುವಂತಹ ಚರ್ಚೆಯು ಸಹಿತ ನಿರ್ಧಾರ ಆಗ್ತಾ ಇರುವಂತ ಕೇಳಿ ಬರ್ತಾ ಇರುವಂತದ್ದು. ಇವತ್ತಿನ ಒಂದು ಕ್ಯಾಬಿನೆಟ್ ಸಭೆಯ ಮುಕ್ತಾಯ ಮತ್ತು ಇವತ್ತಿನ ಸಂಜೆ 4 ಗಂಟೆ ನಡೆಯುವಂತಹ ಎನ್ಡಿಎ ಸಭೆಯ ನಂತರವೇ ಅಂತಿಮವಾದಂತಹ ರೂಪುರೇಷೆ ಹೊರಗಡೆ ಬೀಳುವಂತದ್ದು. ಸಭಾ ರೈಟ್, ಥ್ಯಾಂಕ್ ಯು ಜಗದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.